ವಾಟ್ಸಪ್ನಲ್ಲಿ ಆರ್ಟಿಒ ಎಪಿಕೆ ಲಿಂಕ್ ಬಂದಿದೆಯೇ ಎಚ್ಚರ. ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗಿರಬಹುದು. ಇತ್ತೀಚೆಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚುತ್ತಿದ್ದು, ಇಂತಹದೇ ಒಂದು ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣವೊಂದು ದಾಖಲಾಗಿದ್ದು, ಸಾಮಾಜಿಕ ಹೋರಾಟಗಾರರಾದ ಸುಭಾಷ್ ಎಸ್ ಎಂಬುವವರು ದೂರನ್ನ ನೀಡಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರರಾದ ಸುಭಾಷ್ ಅವರು ಹೀಗೆ, ಸಾರ್ವಜನಿಕರಿಗೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೂಲಕ ಯಾರಾದರೂ OTP ಅಥವಾ ಹಣವನ್ನು ಕೇಳಿದರೆ ಒಮ್ಮೆ ಪರೀಕ್ಷಿಸಿ ವ್ಯವಹರಿಸಿ. ವಾಟ್ಸಪ್ ಮೂಲಕ ಆರ್ಟಿಒ ಎಪಿಕೆ ಎಂಬ ಸಂದೇಶ ತಮ್ಮ ಸಂಪರ್ಕದಲ್ಲಿ ಇರುವ ಎಲ್ಲರಿಗೂ ಸಂದೇಶದ ಮೂಲಕ ಹೋಗಿದ್ದು, ಲಿಂಕ್ ಓಪನ್ ಮಾಡಿದ ಕೂಡಲೇ ಹಣವನ್ನು ಕೇಳುತ್ತದೆ. ಅಪ್ಪಿತಪ್ಪಿ ₹1 ಹಣವನ್ನು ನೀಡಿದರೆ ಅಥವಾ OTP ಹಾಕಿದರೆ ಮುಗೀತು, ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರುವ ಎಲ್ಲ ಹಣ ಖಾಲಿ ಆಗುತ್ತದೆ. ಹೀಗಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇನೆ ಎಂದು ಮಾಧ್ಯಮದವರೊಂದಿಗೆ ಮಾಹಿತಿ ಹಂಚಿಕೊಂಡರು. ದಿನಾಂಕ 18ನೇ ತಾರೀಕು 6ನೇ ತಿಂಗಳು 2026 ಈ ದಿನ ಮಧ್ಯರಾತ್ರಿ ನನಗೆ 1-1:30 ಹಾಗೆ ನನ್ನ ವಾಟ್ಸಪ್ಪು ಸ್ಟಾಪ್ ಆಗುತ್ತೆ. ನನ್ನ ಸ್ನೇಹಿತರೊಬ್ಬರು ಕರೆ ಮಾಡಿಬಿಟ್ಟು, ಏನು ಸರ್ ಮಧ್ಯರಾತ್ರಿಯಲ್ಲಿ ನನಗೆ ಒಂದು ಅಪ್ಲಿಕೇಶನ್ ಕಳಿಸಿದ್ದೀರಾ, ಅದರಲ್ಲಿ RTO APK ಅಂತ ಅಂದ್ಬಿಟ್ಟು ಚಲನ್ RTO ಚಲನ್ APK ಅಂತ ಒಂದು ಅಪ್ಲಿಕೇಶನ್ ಬಂದಿದೆ, ಇದು ಏನು ಓಪನ್ ಆಗ್ತಿಲ್ಲ ಅಂತೇಳಿ ಫೋನ್ ಮಾಡ್ತಾರೆ. ನಾನು ಚೆಕ್ ಮಾಡಿದಾಗ ವಾಟ್ಸಪ್ಪಲ್ಲಿ ನಂದು ವಾಟ್ಸಪ್ಪು ಲಾಗೌಟ್ ಆಗಿರುತ್ತೆ ಆಟೋಮೆಟಿಕ್ಕು. ಅದನ್ನು ಲಾಗಿನ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ನಾನು ಅವ್ರು ಕರೆ ಮಾಡಿಕೊಟ್ಟು ನಮ್ಮ ಸ್ನೇಹಿತರಿಗೆ ಅದನ್ನು ಓಪನ್ ಮಾಡಿಬಿಡಿ, ಒಂದು 5 ನಿಮಿಷ ನಾನು ಚೆಕ್ ಮಾಡ್ತೀನಿ ಅಂತೇಳಿ ಮತ್ತೆ ಲಾಗಿನ್ ಕೊಟ್ಟು OTP ತೊಗೊಂಡು ನೋಡ್ತೀನಿ. ನನ್ನ ಎಲ್ಲ ಕಾಂಟ್ಯಾಕ್ಟ್ ಅಂದರೆ ಒಂದು 1500 ಫೋನ್ ನಂಬರಲ್ಲಿ ಸೇವ್ ಆಗಿರೋಂಥ ಕಾಂಟ್ಯಾಕ್ಟ್ ಎಲ್ಲರಿಗೂ ಅದು ಆ್ಯಪ್ ಒಂದೇ ಸಮನೆ ಹೋಗ್ಬಿಟ್ಟಿರುತ್ತೆ, ಒಂದು ಅರ್ಧ ಗಂಟೆ ಒಳಗಡೆ. ತದನಂತರ ಎಲ್ಲರಿಗೂ ಅದು ಆ್ಯಪ್ ಹೋಗಿದ ತಕ್ಷಣ ಆಫ್ ಆಗಿರುತ್ತೆ. ಕೆಲವರು ನಮ್ಮ ಸ್ನೇಹಿತರುಗಳು ಅದನ್ನು ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಹೆಸರು ಡೀಟೇಲ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಆಮೇಲೆ ಆ ATM ಕಾರ್ಡ್ ಮೇಲಿರುವಂತಹ ನಂಬರ್ನು ಸಹ ಕೇಳಿರುತ್ತೆ. ನೆಕ್ಸ್ಟ್ ಪ್ರೊಸೀಜರು ಅದು OTP ಕೇಳಬೇಕು ಅನ್ನೋ ಟೈಮ್ಗೆ ನಮಗೆ ಕೆಲವರು ಫೋನ್ ಮಾಡ್ತಾರೆ, ಈ ಥರ ಕೇಳ್ತಿದೆ ಅಂತೇಳಿ. ಅದ್ರ ಉದ್ದೇಶ ಏನು ಅಂತಂದರೆ, ನಂದು ಫೋನ್ ವಾಟ್ಸಪ್ ಹ್ಯಾಕ್ ಆಗಿದೆ. ಈ ರೀತಿಯ ಕೇಸ್ಗಳು ನಾನು ಗೂಗಲ್ ಸರ್ಚ್ ಮಾಡಿದಾಗ ಕೆಲವು ಮಾಹಿತಿಗಳು ಕೂಡ ಬರುತ್ತೆ. ಕನ್ನಡದಲ್ಲಿ ಸರ್ಚ್ ಮಾಡಿದೆ, ಯಾರೇ ಆಗಲಿ ಕನ್ನಡದಲ್ಲಿ ಸರ್ಚ್ ಮಾಡಿದಾಗ ಅದ್ರ ಬಗ್ಗೆ ಮಾಹಿತಿ ಬರುತ್ತೆ. ಮತ್ತು ಕೆಲವು ಪೊಲೀಸ್ ಇಲಾಖೆ ಕೂಡ ಅವೇರ್ನೆಸ್ ಮೂಡಿಸಿದ್ದಾರೆ. ಇದನ್ನೆಲ್ಲ ನಾನು ತಗೊಂಡು ಕಾಡುಗೋಡಿ ಸ್ಟೇಷನ್ ಲಿಮಿಟ್ ನಂದು ಮನೆ ಆಗಿರೋದ್ರಿಂದ ಆ ಸ್ಟೇಷನ್ಗೆ ಬಂದು ಒಂದು ದೂರು ಕೊಟ್ಟಿದ್ದೀನಿ. ಈ ರೀತಿ ಯಾವುದೇ ಕಾರಣಕ್ಕೂ ಥರ್ಡ್ ಅಪ್ಲಿಕೇಶನ್ಗಳು ಯಾವುದು ಬರುತ್ತೆ ಅದನ್ನು ಅದ್ರ ಮೇಲೆ ಗಮನ ಇರಲಿ. ಇದರಿಂದ ಏನಾಗುತ್ತೆ, ನಮ್ಮ ಫೋನ್ಗಳಲ್ಲಿರುವಂತಹ ವೈಯಕ್ತಿಕ ಆಗಲಿ ಮತ್ತು ಸಂಬಂಧಪಟ್ಟ ಬ್ಯಾಂಕ್ಗಳಾಗಲಿ OTP ಇವೆಲ್ಲವೂ ಕೂಡ ಹ್ಯಾಕ್ ಮಾಡೋಂಥ ಸಾಧ್ಯತೆಗಳಿದೆ. ಆದುದರಿಂದ ದಯವಿಟ್ಟು ಇಂಥ ವಿಚಾರಗಳಲ್ಲಿ ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಆದಾಗ ದೂರು ಕೊಡಿ ಅಂತ ಕೇಳ್ಕೊತೀನಿ. ಇಲ್ಲ ಮೇಡಮ್, ನನಗೆ ಅದು ಅಪ್ಲಿಕೇಶನ್ ಬಂದಿದೆ ಅನ್ನೋ ಮಾಹಿತಿ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲದೆ ಹೋಗಿರೋದು, ನನಗೆ ಯಾವುದು ಅಪ್ಲಿಕೇಶನ್ ಬಂದಿಲ್ಲ. ಅದು ನನ್ನ ಸ್ನೇಹಿತ ಕರೆ ಮಾಡಿದಾಗ ಅದು ಮಧ್ಯರಾತ್ರಿಯಲ್ಲಿ ಚೆಕ್ ಮಾಡಿದಾಗ ನನ್ನ ವಾಟ್ಸಪ್ಪು ಲಾಗೌಟ್ ಆಗಿರೋದ್ರಿಂದ ನನಗೆ ಗೊತ್ತಾಗಿದ್ದು. ಆಮೇಲೆ ಅದು ಅಪ್ಲಿಕೇಶನ್ ಆಗಿರೋದು ನನಗೆ ಗೊತ್ತಿಲ್ಲ. ಇನ್ನು ಬೇರೆಯವರು ನಿಮ್ಮದು ಅಂದರೆ ಆ ಲಿಂಕ್ ಓಪನ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಅವ್ರಿಗೇನಾದರೂ ದುಡ್ಡು ಕಟ್ಟಾಗಿರುವಂಥದ್ದು ಏನಾದರೂ ಮಾಹಿತಿ ತಿಳಿಸಿದಾರಾ? ಇಲ್ಲ, ಆದರೆ ದುಡ್ಡು ಕೇಳಿದೆ. ದುಡ್ಡು ಕೇಳಿದಾಗ ಒಂದ್ಸರಿ ಕ್ಲಾರಿಫೈಗೆ ನನಗೆ ಫೋನ್ ಮಾಡಿದ್ದಾರೆ. ಈ ಥರ ನನಗೆ ದುಡ್ಡು ಕೇಳ್ತಿದೆ ಸರ್, ಇದು ನನ್ನ ಗಾಡಿದು ಏನಾದರೂ ಚಲನ್ ಕಟ್ಟೋದಾ ಏನು ಅಂತ. ಆ ನಂತರ ಫೋನ್ ಮಾಡಿದಾಗ ಈ ಥರ ಆಗಿದೆ. ಆಮೇಲೆ ನಾನು ತುಂಬ ಆಲ್ಮೋಸ್ಟು ಪೊಲೀಸು ಫ್ರೆಂಡ್ಸ್ ಜಾಸ್ತಿ, ಎಲ್ಲ ಪೊಲೀಸರಿಗೂ ಸಹ ಹೋಗಿದೆ. ಆಮೇಲೆ ಅಫಿಷಿಯಲ್ಸ್ಗಳು ಫ್ರೆಂಡ್ಸ್ ಜಾಸ್ತಿ, ಹಾಗಾಗಿ ನನ್ನ ಅಫಿಷಿಯಲ್ಸ್ಗಳಿಗೂ ಹೋಗಿದೆ, ಸುಮಾರು ಕಮಿಷನರ್ ಲೆವೆಲ್ಗೂ ಹೋಗಿದೆ. ಅದು ಮೇಡಮ್, ಈ ಥರ ಆ್ಯಪ್ಗಳು ಇದು ಹೊಸದು ನನಗೆ. ಈ ನನ್ನ ಒಂದು 10 ವರ್ಷದ ಹೋರಾಟ, ನಾನು ಸುಭಾಷ್ ಎಸ್ ಸಾಮಾಜಿಕ ಹೋರಾಟಗಾರ. ಈ 10 ವರ್ಷ ಸರ್ವಿಸಲ್ಲಿ ನಾನು ಇದು ಫಸ್ಟ್ ಟೈಮ್ ಈ ಥರ ಆಗಿರೋದು. ಈಗ ನಾನು ಹೇಳೋದೇನೆಂದರೆ, ಜಾಗೃತಿ ಮೂಡಿಸ್ಬೇಕು, ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು. ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಇದ್ರ ಬಗ್ಗೆ ಜಾಗೃತಿ ಆಗಬೇಕು ಜನರು. ಯಾಕಂದರೆ ಒಂದೇ ನಂಬರ್ ಯೂಸ್ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲೇ ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತೆ, ಪ್ಯಾನ್ ಕಾರ್ಡು ಸಂಬಂಧಪಟ್ಟಂಗೆ ಅಟ್ಯಾಚ್ ಇರುತ್ತೆ, ಆಮೇಲೆ ನಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತೆ. ಈ ನಂಬರ್ಗಳು ಒಂದು OTPಯಲ್ಲಿ ಇಡೀ ಜೀವನನೇ ಅವ್ರ ಕೈ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಇದು ಆದಷ್ಟು ಜನರಿಗೆ ತಲುಪಿಸ್ಬೇಕಂತ ಕೇಳ್ಬೋದು.